ಪಪ್ಪಾಯಿ ಹಣ್ಣು ಸೂಪರ್ ಫ್ರೂಟ್ ಅಂತ ಕರೆಯಲ್ಪಡೋ ಈ ಹಣ್ಣಲ್ಲಿ ಅನೇಕ ವಿಟಮಿನ್ಗಳಿವೆ. ಆದ್ರೆ ಎಷ್ಟೇ ವಿಟಮಿನ್ಗಳಿದ್ದರೂ ಈ ಪಪ್ಪಾಯಿ ಹಣ್ಣನ್ನ ತಿನ್ನುವಲ್ಲಿ ಕೆಲ ಷರತ್ತುಗಳಿವೆ. ಅಂದರೆ ಕೆಲವರು ಈ ಹಣ್ಣನ್ನ ತಿನ್ನಲೇಬಾರದು. ಹೌದು, ಇಷ್ಟೇ ಅಲ್ಲದೆ ಪುರುಷರ ವಿಷಯದಲ್ಲೂ ಈ ಹಣ್ಣನ್ನ ತಿನ್ನುವಾಗ ಕೆಲವು ಜಾಗ್ರತೆಗಳು ಅಗತ್ಯ ಎಂದು ಡಾಕ್ಟರ್ಗಳು ಹೇಳ್ತಿದ್ದಾರೆ. ಹಾಗಾದ್ರೆ ಪುರುಷರು ಈ ಪಪ್ಪಾಯಿ ಹಣ್ಣು ತಿಂದ್ರೆ ಏನಾಗ್ತದೆ? ಯಾರೆಲ್ಲ ಈ ಹಣ್ಣನ್ನ ತಿನ್ನಬಾರದು? ಇಷ್ಟಕ್ಕೂ ಈ ಪಪ್ಪಾಯಿ ಹಣ್ಣಿನ ಹಿಂದೆ ಇರುವ ನಿಜಗಳೇನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಮೊದಲನೇದಾಗಿ ಪಪ್ಪಾಯಿ ಹಣ್ಣಿಂದ ಆಗುವ ಒಳಿತುಗಳನ್ನ ನೋಡೋಣ. ವಾಸ್ತವವಾಗಿ ಈ ಹಣ್ಣಿಂದ ಬಹಳಷ್ಟು ಆರೋಗ್ಯ ಲಾಭಗಳಿವೆ. ಪಪ್ಪಾಯಿ ಒಂದು ಸೂಪರ್ ಟ್ರಾಪಿಕಲ್ ಫ್ರೂಟ್. ಇದರಲ್ಲಿ ವಿಟಮಿನ್ ಸಿ ಸಾಕಷ್ಟಿರುತ್ತೆ. ಒಂದು ಮಧ್ಯಮ ಗಾತ್ರದ ಪಪ್ಪಾಯಿಯಲ್ಲಿ ದೈನಂದಿನ ಅಗತ್ಯವಾದ ವಿಟಮಿನ್ ಸಿ ಗಿಂತ ಡಬಲ್ ಪ್ರಮಾಣ ಇರ್ತದೆ. ಇಷ್ಟೇ ಅಲ್ಲದೆ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಡಿ, ಫೋಲೇಟ್, ಫೈಬರ್, ಪೊಟ್ಯಾಷಿಯಂ, ಆಂಟಿ ಆಕ್ಸಿಡೆಂಟ್ಗಳು ಸಂಪೂರ್ಣವಾಗಿರುತ್ತವೆ. ಇದರಲ್ಲಿರೋ ವಿಶೇಷ ಎನ್ಸೈಮ್ ಜೀರ್ಣಕ್ರಿಯೆಯನ್ನ ಬೂಸ್ಟ್ ಮಾಡ್ತದೆ. ಇದು ಮಾಂಸವನ್ನ ಮೃದುವಾಗಿಸ್ತದೆ. ಅದಕ್ಕಾಗಿ ಮಾಂಸವನ್ನ ಮ್ಯಾರಿನೇಟ್ ಮಾಡಲು ಬಳಸ್ತಾರೆ. ಅಂದ್ರೆ ಪಪ್ಪಾಯಿ ಹಣ್ಣಿನ ಗುಜ್ಜು ಅಥವಾ ರಸವನ್ನ ಮಾಂಸಕ್ಕೆ ಹಚ್ಚಿ 30 ರಿಂದ 1 ಗಂಟೆ ಇಟ್ರೆ ಆ ಮಾಂಸ ಚಿಕನ್ ಆಗಲಿ, ಮಟನ್ ಆಗಲಿ, ಮೀನು ಆಗಲಿ ಬೇಯಿಸಿದಾಗ ತುಂಬಾ ಮೃದುವಾಗಿ ರುಚಿಕರವಾಗಿ ಬರ್ತದೆ. ಅದಕ್ಕಾಗಿ ಗೋವಾ, ಕೇರಳ, ಆಂಧ್ರ ಮತ್ತೆ ಇತರ ಭಾರತೀಯ ಅಡುಗೆಗಳಲ್ಲಿ ಪಪ್ಪಾಯಿಯನ್ನ ಮ್ಯಾರಿನೇಷನ್ಗೆ ಬಳಸ್ತಾರೆ. ನಿಜಕ್ಕೂ ಈ ಪಪ್ಪಾಯಿ ಹಣ್ಣಲ್ಲಿರುವಷ್ಟು ವಿಟಮಿನ್ಗಳು ಬೇರೆ ಯಾವ ಹಣ್ಣಲ್ಲೂ ಇಲ್ಲ ಎಂದು ವೈದ್ಯರು ಹೇಳ್ತಾರೆ. ಈ ಹಣ್ಣನ್ನ ಆಹಾರದಲ್ಲಿ ಸೇರಿಸಿಕೊಂಡ್ರೆ ಆರೋಗ್ಯ ಬಹಳ ಚೆನ್ನಾಗಿರ್ತದೆ. ಆಗಾಗ ಪಪ್ಪಾಯಿ ಹಣ್ಣನ್ನ ಆಹಾರದಲ್ಲಿ ತೆಗೆದುಕೊಂಡ್ರೆ ಶರೀರಕ್ಕೆ ಬೇಕಾದ ವಿಟಮಿನ್ಗಳು ಸಮೃದ್ಧವಾಗಿ ಲಭಿಸುತ್ತವೆ. ಇದರಲ್ಲಿ ಪೆಪ್ಸಿನ್ ಎಂಬ ಪದಾರ್ಥ ಇರೋದ್ರಿಂದ ಜೀರ್ಣಕ್ರಿಯೆ ಸುಗಮವಾಗಿ ನಡೆಯುತ್ತೆ. ಜೀರ್ಣಾಂಗ ಸಂಬಂಧಿತ ರೋಗಗಳನ್ನ ಗುಣಪಡಿಸಲು ಪಪ್ಪಾಯಿ ಹಣ್ಣು ಬಹಳ ಉಪಯುಕ್ತವಾಗುತ್ತೆ. ಶರೀರದಲ್ಲಿ ಅನೇಕ ರೋಗಗಳಿಗೆ ಮುಖ್ಯ ಕಾರಣ ಜೀರ್ಣಾಂಗವೇ. ಆ ರೋಗಗಳನ್ನ ನಿವಾರಿಸಲು ಆಗಾಗ ಪಪ್ಪಾಯಿ ಹಣ್ಣನ್ನ ತಿನ್ಬೇಕು. ನಮ್ಮ ಹೊಟ್ಟೆಯಲ್ಲಿರೋ ಕರಳುಗಳು ಶುಭ್ರವಾದ್ರೆ ಶರೀರ ಸಂಪೂರ್ಣವಾಗಿ ಕ್ಲೀನ್ ಆದದ್ದೆ. ಇದರಿಂದ ಶರೀರ ಬಹಳ ಆಕ್ಟಿವ್ ಆಗಿ ನಮ್ಮ ಬಾಡಿ ಫುಲ್ ಆಕ್ಟಿವ್ ಆಗಿರುತ್ತೆ. ಈ ಹಣ್ಣು ತಿನ್ನೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಮುಖ್ಯವಾಗಿ ಶರೀರದಲ್ಲಿರೋ ವಿಷ ಪದಾರ್ಥಗಳು ಹೊರಬರುತ್ತವೆ. ಇಷ್ಟೇ ಅಲ್ಲದೆ ಆಂಟಿ ಬ್ಯಾಕ್ಟೀರಿಯಾ, ಆಂಟಿ ಫಂಗಲ್ ಗುಣಗಳಿರೋದ್ರಿಂದ ಇನ್ಫೆಕ್ಷನ್ ಗಳಿಂದ ನಮಗೆ ರಕ್ಷಣೆಯೂ ಇರ್ತದೆ. ಹಾಗೇನೆ ಮಾವಿನ ಹಣ್ಣಿನ ನಂತರ ಪಪ್ಪಾಯಿ ಹಣ್ಣಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಎ ಲಭಿಸುತ್ತೆ. ಇದರ ಜೊತೆಗೆ B1, B2, B3, ಸಿ ವಿಟಮಿನ್, ಕ್ಯಾಲ್ಸಿಯಂ, ಐರನ್ ಇತ್ಯಾದಿ ಖನಿಜ ಲವಣಗಳು ಪಪ್ಪಾಯಿಯಲ್ಲಿ ಸಮೃದ್ಧವಾಗಿರುತ್ತವೆ. ಕಣ್ಣಿಗೆ ಸಂಬಂಧಪಟ್ಟ ರೋಗಗಳು ಬರದಂತೆ ಈ ಹಣ್ಣಲ್ಲಿರೋ ಬೀಟಾ ಕೆರೋಟಿನ್ ಸಹಾಯ ಮಾಡ್ತದೆ. ಪಪ್ಪಾಯಿಯಲ್ಲಿ ಸಮೃದ್ಧವಾಗಿ ದೊರೆಯೋ ವಿಟಮಿನ್ ಸಿ ದಂತಗಳ ಚಿಗುರುಗಳು ಆರೋಗ್ಯಕ್ಕೆ, ರಕ್ತ ವೃದ್ಧಿಗೆ, ರೋಗ ನಿರೋಧಕ ಶಕ್ತಿಗೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ. ವಿಟಮಿನ್ ಬಿ ಬಿಳಿ ಮಚ್ಚೆಗಳು, ತುಟಿಗಳು ಒಡೆಯದಂತೆ ಕಾಪಾಡ್ತದೆ. ಪಪ್ಪಾಯಿ ಕಾಯಿ ಜೀರ್ಣಕ್ಕೆ ಸಹಾಯ ಮಾಡಿದ್ರೆ ಹಣ್ಣು ಪೋಷಕಾಂಶಗಳನ್ನ ನೀಡ್ತದೆ. ಪಪ್ಪಾಯಿ ಹಣ್ಣನ್ನ ಚಿಕ್ಕ ಮಕ್ಕಳಿಗೆ ಗುಜ್ಜಾಗಿ ಮಾಡಿ 8 ತಿಂಗಳಿಂದಾನೇ ತಿನ್ನಿಸಬಹುದು. ಯುಕ್ತ ವಯಸ್ಸಿನವರು ಪಕ್ವವಾದ ಹಣ್ಣನ್ನ ತಿನ್ನಬಹುದು. ಈ ಹಣ್ಣಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ. ಕ್ಯಾಲರಿಗಳು ಕಡಿಮೆ ಇರೋದ್ರಿಂದ ತೂಕ ಹೆಚ್ಚಿರುವವರು ಕೂಡ ಈ ಹಣ್ಣನ್ನ ತಿನ್ನಬಹುದು. ಕೇವಲ ಆರೋಗ್ಯದ ದೃಷ್ಟಿಯಿಂದ ಮಾತ್ರವಲ್ಲ, ಸೌಂದರ್ಯದ ದೃಷ್ಟಿಯಿಂದಲೂ ನಮಗೆ ಪಪ್ಪಾಯಿ ಹಣ್ಣು ಬಹಳ ಉಪಯುಕ್ತವಾಗಿದೆ. ಪಪ್ಪಾಯಿಯ ಗುಜ್ಜನ್ನ ಮುಖಕ್ಕೆ ಹಚ್ಚಿಕೊಂಡ್ರೆ ಮುಖದ ಗ್ಲೋ ಹೆಚ್ಚಾಗ್ತದೆ. ಮೊಡವೆಗಳ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಪಪ್ಪಾಯಿ ಗುಜ್ಜನ್ನ ಜಿಡ್ಡು ಚರ್ಮಕ್ಕೆ ಫೇಸ್ ಪ್ಯಾಕ್ ಆಗಿ ಬಳಸಿದ್ರೆ ಒಳ್ಳೆಯ ಫಲಿತಾಂಶ ಬರ್ತದೆ. ಅದಕ್ಕಾಗಿ ಸಾಬೂನುಗಳ ತಯಾರಿಕೆಯಲ್ಲೂ ಕ್ರೀಮ್ಗಳ ತಯಾರಿಕೆಯಲ್ಲೂ ಈ ಪಪ್ಪಾಯಿ ಹಣ್ಣನ್ನ ಬಳಸ್ತಾರೆ. ಈ ಹಣ್ಣು ತಿನ್ನೋದ್ರಿಂದ ಕ್ಯಾನ್ಸರ್ ತರದವುಗಳು ಬರೋದಿಲ್ಲ. ಈ ಹಣ್ಣಲ್ಲಿರೋ ಬೀಟಾ ಕೆರೋಟಿನ್ ಕ್ಯಾನ್ಸರ್ ಬರದಂತೆ ಮಾಡ್ತದೆ. ಮುಖ್ಯವಾಗಿ ಮಲಬದ್ಧಕ್ಕೆ ಪಪ್ಪಾಯಿ ಹಣ್ಣುಗಳು ಬಹಳ ಮುಖ್ಯ. ಇಷ್ಟೇ ಅಲ್ಲದೆ ಹಸಿವನ್ನ ಹುಟ್ಟಿಸಿ ನಾಲಿಗೆಗೆ ರುಚಿ ತಿಳಿಯುವಂತೆ ಮಾಡ್ತದೆ. ಒಂದು ಪಪ್ಪಾಯಿ ಹಣ್ಣಲ್ಲಿರೋ ನಾರು ಗುದನಾಳದ ಉಬ್ಬುಗಳು ಬರದಂತೆ ಮಾಡ್ತದೆ. ಪಪ್ಪಾಯಿ ಹಣ್ಣು ತಿನ್ನೋದ್ರಿಂದ ನೆಗಡಿ, ಫ್ಲೂ, ಕಿವಿ ನೋವು ತರದವುಗಳು ಕಡಿಮೆಯಾಗುತ್ತವೆ. ಇಷ್ಟೇ ಅಲ್ಲದೆ ಈ ಹಣ್ಣು ಪೈಲ್ಸ್ ರೋಗವನ್ನು ಕಡಿಮೆ ಮಾಡ್ತದೆ. ಪಪ್ಪಾಯಿ ಕಾಯಿ ಅಧಿಕ ರಕ್ತದೊತ್ತಡವನ್ನ ನಿಯಂತ್ರಿಸ್ತದೆ. ಶೃಂಗಾರದ ದೃಷ್ಟಿಯಿಂದಲೂ ಇದು ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ. ಈ ಹಣ್ಣಿನ ಬೀಜಗಳಲ್ಲಿ ಆಂಟಿ ಹೆಲ್ಮೆಟಿಕ್ ಗುಣಗಳು ಬಹಳ ಇವೆ. ಅದಕ್ಕಾಗಿ ಹೊಟ್ಟೆ ನೋವಿಗೆ, ಫಂಗಲ್ ಇನ್ಫೆಕ್ಷನ್ ಗಳಿಗೆ ಇವುಗಳನ್ನ ಔಷಧವಾಗಿ ಬಳಸ್ತಾರೆ. ಇಷ್ಟೇ ಅಲ್ಲ, ಈ ಹಣ್ಣಿನ ಎಲೆಗಳ ರಸವನ್ನ ವೃದ್ಧರಿಗೆ ಔಷಧವಾಗಿ ಬಳಸ್ತಾರೆ. ಪಪ್ಪಾಯಿ ಎಲೆಗಳ ರಸವನ್ನ ಡೆಂಗ್ಯೂ ಜ್ವರ ಬಂದಾಗ ಕುಡಿದ್ರೆ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗಲು ಇದು ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ. ಸಕ್ಕರೆ ರೋಗಕ್ಕೆ ಹಸಿ ಪಪ್ಪಾಯಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ. ಪಪ್ಪಾಯಿಯನ್ನ ಟ್ಯಾಬ್ಲೆಟ್ ರೂಪದಲ್ಲಿ ತಯಾರಿಸ್ತಾರೆ. ಅವುಗಳನ್ನ ಜೀರ್ಣ ಸಂಬಂಧಿತ ಸಮಸ್ಯೆಗಳಿಗೆ ಔಷಧವಾಗಿ ಬಳಸ್ತಾರೆ. ಇನ್ನು ಈ ಪಪ್ಪಾಯಿ ಗಾಯಗಳನ್ನ ಬೇಗ ವಾಸಿ ಮಾಡ್ತದೆ. ಅಲರ್ಜಿಗಳನ್ನ ಕಡಿಮೆ ಮಾಡ್ತದೆ. ಅದಕ್ಕಾಗಿ ಗಾಯಗಳ ಮೇಲೆ, ಹುಣ್ಣುಗಳ ಮೇಲೆ ಪಪ್ಪಾಯಿ ಗುಜ್ಜನ್ನ ಇಟ್ಟು ಕಟ್ಟಿದ್ರೆ ಅವು ಬೇಗ ವಾಸಿಯಾಗುತ್ತವೆ. ಹುಳಿ ಇಟ್ಟ ಪಪ್ಪಾಯಿಯಿಂದ ಪಪ್ಪಾಯಿ ಆಯಿಂಟ್ಮೆಂಟ್ ತಯಾರಿಸ್ತಾರೆ.
ಆದ್ರೆ ಪಪ್ಪಾಯಿ ಹಣ್ಣು ತಿನ್ನುವವರು ಖಚಿತವಾಗಿ ತಿಳಿದುಕೊಳ್ಬೇಕಾದ ಕೆಲವು ವಿಷಯಗಳಿವೆ. ಇಲ್ಲದಿದ್ರೆ ಈ ಹಣ್ಣು ತಿನ್ನೋದ್ರಿಂದ ಕೆಲ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ. ಅದರಲ್ಲಿ ಮುಖ್ಯವಾಗಿ ಗರ್ಭಿಣಿಯರು ಪಪ್ಪಾಯಿ ಹಣ್ಣನ್ನ ಯಾವುದೇ ಸಂದರ್ಭದಲ್ಲೂ ತಿನ್ನಬಾರದು. ಯಾಕಂದ್ರೆ ಇದರಲ್ಲಿರೋ ಹಲವು ರಾಸಾಯನಿಕಗಳು ನೇರವಾಗಿ ಗರ್ಭಾಶಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ. ಇದರಿಂದ ಅಬಾರ್ಷನ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದ್ರೆ ನಮಗೆ ಬಹಳ ಬಿಸಿ ಆಗ್ತದೆ ಪಪ್ಪಾಯಿ ಹಣ್ಣು ತಿನ್ನುವಾಗ. ಹೀಗಾಗಿ ಗರ್ಭಿಣಿಯರು ಪಪ್ಪಾಯಿ ಹಣ್ಣು ತಿನ್ನಬಾರದು. ಇಷ್ಟೇ ಅಲ್ಲದೆ ಪಪ್ಪಾಯಿ ಹಣ್ಣನ್ನ ಹೆಚ್ಚಾಗಿ ತಿನ್ನುವವರಿಗೆ ಅನ್ನನಾಳದ ಮೇಲೆ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವಾಗ್ಲೂ ಈ ಹಣ್ಣನ್ನ ತಿನ್ನುವಾಗ ಒಂದು ಕಪ್ಗಿಂತ ಹೆಚ್ಚು ತಿನ್ನಬಾರದು. ಆದ್ರೆ ಈ ಹಣ್ಣನ್ನ ಗರ್ಭಿಣಿಯರು ಮಾತ್ರವಲ್ಲ, ಹಾಲುಣಿಸುವ ತಾಯಿಯಂದರು ಕೂಡ ತಿನ್ನಬಾರದು. ಒಂದು ವೇಳೆ ತಿಂದರೆ ಅವರು ನೀಡೋ ಹಾಲಲ್ಲಿ ಹಲವು ರಾಸಾಯನಿಕಗಳು ಮಗುವಿನ ಶರೀರಕ್ಕೆ ಹೋಗಿ ಅವು ಅನಾರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತವೆ. ಹೀಗಾಗಿ ಪಾಲನೆ ಮಾಡುವ ತಾಯಿಯರು ಪಪ್ಪಾಯಿ ಹಣ್ಣುಗಳನ್ನ ತಿನ್ನಬಾರದು. ಇನ್ನು ಪಪ್ಪಾಯಿ ಹಣ್ಣು ಕೆಲವರಿಗೆ ಹೊಂದಿಕೊಳ್ಳೋದಿಲ್ಲ. ಅಂದ್ರೆ ಕೆಲವರಿಗೆ ಈ ಹಣ್ಣು ತಿನ್ನೋದ್ರಿಂದ ಅಲರ್ಜಿಗಳು ಬರುತ್ತವೆ. ಹೀಗಾಗಿ ಯಾರೇ ಈ ಹಣ್ಣನ್ನ ತಿನ್ನುವುದಾದ್ರೂ ಮೊದಲು ಒಂದು ಚಿಕ್ಕ ತುಂಡನ್ನ ತಿಂದು ನೋಡಿ, ನಂತರ ಒಂದು ಹೊತ್ತು ಬಿಟ್ಟು ಪರವಾಗಿಲ್ಲ ಎನ್ನಿಸಿದ್ರೆ ಮಾತ್ರ ತಿನ್ನುವುದು ಒಳ್ಳೆಯದು. ಏನಾದ್ರೂ ಬದಲಾವಣೆ ಕಂಡ್ರೆ ತಿನ್ನಲೇಬೇಡಿ. ಇನ್ನು ಬಿಪಿ ಸಮಸ್ಯೆಯಿಂದ ಬಳಲುವವರು, ಬಿಪಿ ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಳ್ಳುವವರು ಕೂಡ ಈ ಹಣ್ಣಿಂದ ದೂರ ಇರಬೇಕು. ಇಲ್ಲದಿದ್ರೆ ಸಮಸ್ಯೆ ದ್ವಿಗುಣಗೊಳ್ಳುತ್ತದೆ. ಅದೇ ರೀತಿ ರಕ್ತದಲ್ಲಿನ ಸಕ್ಕರೆ ಸಮಸ್ಯೆಯಿಂದ ಬಳಲುವವರು ಪಪ್ಪಾಯಿ ಹಣ್ಣನ್ನ ತಿನ್ನಬಾರದು. ಇನ್ನು ಪಪ್ಪಾಯಿ ಹಣ್ಣನ್ನ ಯಾರಾದ್ರೂ ಬಹಳ ಕಡಿಮೆಯಾಗಿ ತಿನ್ನಬೇಕು. ಈ ಹಣ್ಣನ್ನ ಒಂದು ಕಪ್ಗಿಂತ ಹೆಚ್ಚಾಗಿ ತಿನ್ನುವುದಾದ್ರೆ ಶರೀರದಲ್ಲಿ ಬೆಂಜಲ್ ಐಸೋಥಯೋನೋಸೈಟ್ ಎಂಬ ವಿಷ ಪದಾರ್ಥ ಹೆಚ್ಚಾಗಿ ಅದರಿಂದ ಗಂಭೀರ ಅನಾರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡಬಹುದು. ಅದಕ್ಕಾಗಿ ಪಪ್ಪಾಯಿ ಹಣ್ಣುಗಳನ್ನ ತಿನ್ನುವಾಗ ಮಿತವಾಗಿ ತಿನ್ನಬೇಕು. ಇನ್ನು ಪಪ್ಪಾಯಿಯನ್ನ ಪುರುಷರು ತಿನ್ನಬಹುದಾ ಅಂದ್ರೆ ನಿಜಕ್ಕೂ ಪುರುಷರಿಗೂ ಪಪ್ಪಾಯಿ ಹಣ್ಣಿನಿಂದ ಬಹಳಷ್ಟು ಉಪಯೋಗಗಳಿವೆ. ಸಾಮಾನ್ಯವಾಗಿ ಪಪ್ಪಾಯಿ ಹಣ್ಣು ಎಂದ್ರೆ ಬಹಳಷ್ಟು ಪುರುಷರು ಭಯ ಪಡ್ತಾರೆ. ಯಾಕಂದ್ರೆ ಪಪ್ಪಾಯಿ ತಿಂದ್ರೆ ಸ್ಪರ್ಮ್ ಕೌಂಟ್ ಕಡಿಮೆಯಾಗ್ತದೆ, ಟೆಸ್ಟೋಸ್ಟಿರಾನ್ ಕಡಿಮೆಯಾಗ್ತದೆ, ಗಂಡಸುತನ ಹೋಗ್ತದೆ ಎಂದು ಭಯ ಪಡ್ತಾರೆ. ಆದ್ರೆ ಇದು ಕೇವಲ ಒಂದು ತಪ್ಪು ಕಲ್ಪನೆ ಮಾತ್ರ. ನಿಜಕ್ಕೂ ಪಪ್ಪಾಯಿ ಹಣ್ಣು ಪುರುಷರಿಗೂ ಬಹಳ ಉಪಯುಕ್ತವಾಗುತ್ತೆ. ಇಷ್ಟು ಸೂಪರ್ ವಿಟಮಿನ್ ಗಳಿರುವಾಗ ಈ ಹಣ್ಣನ್ನ ಪುರುಷರು ಧೈರ್ಯದಿಂದ ತಿನ್ನಬಹುದು. ಆದ್ರೆ ಈ ಹಣ್ಣಿನ ಬೀಜಗಳನ್ನ ತಿಂದ್ರೆ ಪರ್ಮನೆಂಟ್ ಇನ್ಫರ್ಟಿಲಿಟಿ ಸಮಸ್ಯೆ ಬರ್ತದೆ. ಹೌದು, ನೀವು ಕೇಳಿದ್ದು ನಿಜಾನೇ. ಈ ಹಣ್ಣಿನ ಬೀಜಗಳನ್ನ ಪುರುಷರು ಅಪ್ಪಿತಪ್ಪಿ ಕೂಡ ತಿನ್ನಬಾರದು. ಯಾಕಂದ್ರೆ ಅವು ಪುರುಷರಲ್ಲಿ ವೀರ್ಯವನ್ನ ನಾಶ ಮಾಡುತ್ತವೆ. ಈ ಪ್ರಶ್ನೆ ಎಲ್ಲಿಂದ ಬಂದಿತ್ತು ಎಂದ್ರೆ ಹಳೆಯ ಅಧ್ಯಯನಗಳ ಪ್ರಕಾರ ಇಲಿಗಳು, ಕೋತಿಗಳ ಮೇಲೆ ಪಪ್ಪಾಯಿ ಬೀಜಗಳ ಎಕ್ಸ್ಟ್ರಾಕ್ಟ್ ಹೈಡೋಸ್ ನೀಡಿ ಪರೀಕ್ಷೆ ಮಾಡಿದ್ದರು. ಹೀಗಾಗಿ ಸ್ಪರ್ಮ್ ಮೊಬ್ಯುಲಿಟಿ ಕೌಂಟ್ ಕಡಿಮೆಯಾಗಿದ್ದರಿಂದ ಬೀಜಗಳನ್ನ ತಿನ್ನದೆ ಕೇವಲ ಹಣ್ಣನ್ನ ತಿನ್ನುವುದು ಸೇಫ್ ಎಂದು ಡಾಕ್ಟರ್ಗಳು ಹೇಳ್ತಿದ್ದಾರೆ. ಪಪ್ಪಾಯಿಯ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಪಪ್ಪಾಯಿ 400 ವರ್ಷಗಳ ಹಿಂದೆಯೇ ಪ್ರವೇಶಿಸಿತ್ತು. ಮೆಕ್ಸಿಕೋ ದೇಶಕ್ಕೆ ಸೇರಿದ ಪಪ್ಪಾಯ ಅನೇಕ ಇತರ ಉಷ್ಣಮಂಡಲ ಪ್ರದೇಶಗಳಲ್ಲೂ ಪ್ರಚಾರ ಪಡೆಯಿತು. ನಮ್ಮ ದೇಶದಲ್ಲಿ ಪಪ್ಪಾಯಿಯನ್ನ ಮುಖ್ಯವಾಗಿ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಅಸ್ಸಾಂ, ಬಿಹಾರ್ ತರಹದ ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇನ್ನು ಕರ್ನಾಟಕದಲ್ಲಿ ಚಿತ್ರದುರ್ಗ, ಬಳ್ಳಾರಿ, ಬೀದರ್, ಬೆಳಗಾವಿ, ಗುಲ್ಬರ್ಗ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಪಪ್ಪಾಯಿ ತ್ವರಿತವಾಗಿ ಕೊಯ್ಲಿಗೆ ಬರುವ ಮುಖ್ಯ ಫಲವೃಕ್ಷ. ಪಪ್ಪಾಯಿ ಬೆಳೆಗೆ ಸೂಕ್ತ ಹವಾಮಾನ ಉಷ್ಣಮಂಡಲ. ಸಮುದ್ರ ಮಟ್ಟದಿಂದ 1000 ಮೀಟರ್ ಎತ್ತರದವರೆಗೂ ಈ ಬೆಳೆಯನ್ನ ಮಾಡಬಹುದು. ಬೇಸಿಗೆಯಲ್ಲಿ 32 ಡಿಗ್ರಿ ಸೆಲ್ಸಿಯಸ್ ಇಂದ 38 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಡೆದುಕೊಳ್ಳುತ್ತದೆ. ಚಳಿಗಾಲದಲ್ಲಿ 5 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಇರಬಾರದು. ಪಪ್ಪಾಯಿ ಬೆಳೆಗೆ ಸಾರವತ್ತಾದ ಕೆಂಪು ಗರಿಷ್ಠ ನೆಲಗಳು, ಕಪ್ಪು ನೆಲಗಳು ಸೂಕ್ತವಾಗಿರುತ್ತವೆ. ಇವುಗಳ ಜೊತೆಗೆ ನೀರು ಚೆನ್ನಾಗಿ ಇಂಗುವ ಕೆಂಪು ಮಣ್ಣು ಅನುಕೂಲಕರವಾಗಿರುತ್ತೆ. ಹಾಗೇನೆ ನೀರು ನಿಲ್ಲುವ ನೆಲಗಳು, ಆಮ್ಲ ಭೂಮಿಗಳು, ಸುಣ್ಣದ ಕಲ್ಲು ಇರುವ ನೆಲಗಳು ಪಪ್ಪಾಯಿ ಬೆಳೆಗೆ ಸೂಕ್ತವಲ್ಲ. ಪಪ್ಪಾಯಿಗೆ ಹೆಚ್ಚಿನ ಗಾಳಿ ಇರುವ ರಕ್ಷಣೆ ಅಗತ್ಯ. ನೋಡಿದ್ರಲ್ವಾ ಫ್ರೆಂಡ್ಸ್, ಪಪ್ಪಾಯಿ ಹಣ್ಣಿನಿಂದ ಇರುವ ಉಪಯೋಗಗಳು ಮತ್ತು ನಷ್ಟಗಳನ್ನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾಕಂದ್ರೆ ಆರೋಗ್ಯವೇ ಮಹಾಭಾಗ್ಯ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.